ನಾನ್ ಡೈಲಾಗ್ ಹೇಳಿದ ಕಾರಂತರು BV ಕಾರಂತರು. ಅದು ಅವರು ರಂಗಭೂಮಿಲಿರೋ ಎಲ್ಲಾರ್ಗು ಒಂಥರ ದ್ರೋಣಾಚಾರ್ಯ. ಈಗ ಇನ್ನೊಂದು ಕಾರಂತರು ಮಾಪಿಡ ಮಾಬ್ಲು ಅವ್ರು ರಾಜೇಂದ್ರ ಶಿವರಾಮ್ ಕಾರಂತರು ಇದಾರೆ. ಆಮೇಲೆ ನಮ್ ಕ್ಯಾಂಟೀನ್ ಕಾರಂತರು ಇದೆ. ಅಂಡ್ ರಿಹರ್ಸಲ್ ಅಂತ ಹೋದ್ರೆ ಒಬ್ರು ಟೈಮ್ ಸರಿಯಾಗಿ ಬರಲ್ಲ. ಇವಾಗ್ಲೂ ಅನ್ಫಾರ್ಚುನೇಟ್ಲಿ ಇವತ್ತಿಗೂ ನಿಜ, ದೊಡ್ಡ ದೊಡ್ಡ ಹೆಸರಿಗೆ ದೊಡ್ಡ ದೊಡ್ಡ ನಿರ್ದೇಶಕರು ಅವ್ರ ಗ್ರೂಪ್ ಹೋದ್ರೆ ಇವತ್ತು ರಿಹರ್ಸಲ್ ಮಾಡೋದ್ ಬೇಡ, ಯಾರು ಬಂದಿಲ್ಲ ಅಂತಾರೆ. ನನಗೆ ಸರ್ ನಾನು ಟೈಗರ್ ಪ್ರಭಾಕರ್ ಅಭಿಮಾನಿ. ಸೂಪರ್. ಯಾವಾಗ್ಲೂ ಹೇಳ್ತಾರೆ, ನಿಮ್ಗೆ ಗೊತ್ತು, ಯಾವಾಗ್ಲೂ ಟೈಗರ್ ತರನೇ ಡೈಲಾಗ್ ಹೇಳ್ಕೊಂಡು ಸುತ್ಕೊಂಡು ಇರೋದು ನನಗೆ ಬಹಳ ಇಷ್ಟ. ಪ್ರಮೋದ್ ಶೆಟ್ಟಿಗೂ ಟೈಗರ್ ಅಂತ. ಹೌದು. ಬಿಕಾಸ್ ಫಸ್ಟ್ ಸೀನ್ ಏನಂದ್ರೆ ನಾನು ಹಿಂಗ್ ಕೂತಿರೋದು, ಅವ್ರು ಬರ್ತಾರೆ, ನನ್ ಚಪ್ಪಲಿ ಬಿಚ್ಚಿ ಕಾಲು ಹೋಗ್ತಾರೆ. ನನ್ಗೆ ಹೆಂಗೆ ಒಂಥರ ಅವ್ರಿಗೆ ಹೇಳ್ದೆ, ಅವ್ರು ಹೇಳಿದ್ರು, ನೋಡಮ್ಮ ನೀನ್ ಆಕ್ಟ್ರು, ನಾನ್ ಆಕ್ಟ್ರು, ಟೆನ್ಷನ್ ಆಗ್ಬಿಡಿ, ಆರಾಮಾಗಿ ಮಾಡಿ. ಎಲ್ಲ ಥ್ಯಾಂಕ್ಸ್ ಟು ಥಿಯೇಟರ್. ಮತ್ತೆ ಯಾರ್ಯಾರ ಜೊತೆಗೆ ನೀವು ನಾಟಕಗಳಲ್ಲಿ ನಿರ್ದೇಶನದಲ್ಲಿ ನೀವು ಆಕ್ಟ್ ಮಾಡಿದ್ರಿ ಅಥವಾ ಪ್ರೊಡಕ್ಷನ್ ಮಾಡಿದ್ರಿ? ಈಗ ಕಾರಂತರದ್ದು ಹೇಳಿದ್ರಲ್ಲ, ಹಾಗಾಗಿ ಕಾರಂತರು ನಮ್ಮ ಫೇವರೇಟ್ ಡೈರೆಕ್ಟರ್. ಅವ್ರದ್ದೊಂದು ನಾಟಕ ಇದೆ, ಮಾಪಿಡೆ ಮಾಬ್ಲು ಅಂತ. ಐ ಥಿಂಕ್ 2018 2019 ಫಸ್ಟ್ ಶೋ ಮಾಡಿದ್ ನಾವು. ಜ್ಞಾಪಕ ಇಲ್ಲ, 2017 ಇರ್ಬೇಕು, ಸರಿ ಜ್ಞಾಪಕ ಇಲ್ಲ. ಈಗ ಅಷ್ಟು ವರ್ಷದಿಂದ ಅದೇ ನಾಟಕ ಮಾಡ್ಕೊಂಡ್ ಬರ್ತಾ ಇದೀವಿ, ಹೊಸ ನಾಟಕ ಮಾಡೋಣ ಬನ್ರಿ ಪಿಡಿ ಅಂದ್ರು. ಸರ್ ಒಂದ್ ಕೆಲಸ ಮಾಡೋಣ, ಕೊನೆ 2 ಶೋ ಇಟ್ಕೊಳ್ಳೋದು. 2 ಶೋಕ್ ಜನ ಬರ್ಲಿಲ್ವಾ, ಹೊಸ ನಾಟಕ ಮಾಡೋಣ. 2 ವರ್ಷ 3 ವರ್ಷದ ಕೆಳಗೆ. ಸರಿ, ಫುಲ್ ಶೋ, ಫುಲ್ ಬ್ರಿಮ್ ಟು ದ ಬ್ರಿಮ್, ಜನ ನೆಲದ ಮೇಲೆಲ್ಲ ಕೂತ್ಕೊಂಡು ನೋಡಿದ್ರು 2 ಶೋ. ಆಮೇಲೆ ಎಂತ ಒಳ್ಳೆ ನಾಟಕ, ಇದನ್ನ ಯಾಕೆ ಸರ್ ನಿಲ್ಸೋಣ ಅಂತ ಅದನ್ನ ಶೋ ಮಾಡ್ಕೊಂಡ್ ಬರ್ತಾ ಇದೀವಿ. ನೀವ್ ಹೇಳಿದ ಕಾರಂತರು ಗೊತ್ತಾಯ್ತು ನನಗೆ, ಆದ್ರೆ ಜನಕ್ಕೆ 3 ಜನ. ಕರೆಕ್ಟ್. ನಾನ್ ಡೈಲಾಗ್ ಹೇಳಿದ ಕಾರಂತರು BV ಕಾರಂತರು. ಅದು ಅವರು ರಂಗಭೂಮಿಲಿರೋ ಎಲ್ಲಾರ್ಗು ಒಂಥರ ದ್ರೋಣಾಚಾರ್ಯ. ಈಗ ಇನ್ನೊಂದು ಕಾರಂತರು ಮಾಪಿಡ ಮಾಬ್ಲು ಅವ್ರು ರಾಜೇಂದ್ರ ಶಿವರಾಮ್ ಕಾರಂತರು ಇದಾರೆ. ಆಮೇಲೆ ನಮ್ ಕ್ಯಾಂಟೀನ್ ಕಾರಂತರು ಇದೆ. ನಾವೆಲ್ಲ ನಿಮಗ್ ಗೊತ್ತಿರುತ್ತೆ, ಕಲಾಕ್ಷೇತ್ರದಲ್ಲಿ ಒಂದು ಕ್ಯಾಂಟೀನ್ ಇತ್ತು. ಅವಾಗ ಮೊಬೈಲ್ ಫೋನ್ ಎಲ್ಲ ಇರ್ಲಿಲ್ಲ. ಆ ಕ್ಯಾಂಟೀನ್ ಅಲ್ಲಿ ಕಾರಂತರು ಅಂತ ಒಬ್ರು ಇದ್ರು. ಅವರೇ ನಮ್ಗೆ ಆಗಿನ ಕಾಲದ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್. ಅವ್ರಿಗೆ ಹೆಂಗಂದ್ರೆ ಇವಾಗ ಯಾರಿಗೋ ನಾನು ಮೆಸೇಜ್, ಇವಾಗ ನಾಯಕರಿಗೆ ನಾವು ಮೆಸೇಜ್ ಕೊಟ್ಟಿರ್ಬೇಕು, ಕಾರಂತ್ರೆ ನಾಯಕರು ಬರ್ತಾರೆ, ಟೈಮ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಅವ್ರಿಗೆ ಇಷ್ಟೊತ್ತಿಗೆ ಮಾರನೇ ದಿವಸ ಅಥವಾ ನಾಳಿದ್ದು 10 ಗಂಟೆಗೆ ಇಲ್ಲಿಗೆ ಬರಕ್ ಹೇಳಿದ್ರು. ಪಾಪ ಹೇಳೋರು ಎಷ್ಟು ಅವ್ರಿಗೆ ಸಿಕ್ಕಾಗೆಲ್ಲ ಹೇಳ್ತಾ ಇರ್ತೆ. ಅಲ್ಲಿ ಇವಾಗ ಪಾಪ ಚೇಂಜ್ ಆಗ್ಬಿಟ್ರು ಕ್ಯಾಂಟೀನು, ಬಟ್ ನಿಮ್ಮಿಂದ ಅವ್ರ ಹತ್ರ ಎಷ್ಟು ದಿನ ದುಡ್ಡಿಲ್ವೇನೋ, ಬಾದಾಮಿ ಹಾಲು ಬನ್ನು ಎಷ್ಟು ದಿನ ನೆನ್ಸ್ಕೊಂಡ್ರೆ ಒಂಥರ. ಸೊ ಕಾರಂತರು ಬಹಳ ಜನ ಇದ್ರೆ ಕ್ಷಮೆ ಇರ್ಲಿ, ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ಎಲ್ಲಾ ಕಾರಂತರು ಬಹಳ ಪ್ರಿಯರೇ ನನಗೆ. ಆಮೇಲೆ ಸುರೇಶ್ ಅಂಗಳಿ ಅವ್ರ ಜೊತೆ ಮಾಡಿದೆ. ಆಮೇಲೆ ಶಶಿಧರ್ ಬಾರಿಗಾಡ್ ಅವ್ರ ಜೊತೆ ಮಾಡಿದೆ. ಶ್ರೀನಿವಾಸ್ ಪ್ರಭುಗಳು ಗುಳ್ಳೆನರಿ ನಮ್ಮ ಟೀಮಿಗೆ ಮಾಡಿದ್ವಿ. ಆಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಇವಾಗ ಯಾರೇ ಇರ್ಲಿ ಮತ್ತೆ ಹೆಸರುಗಳು ಬೇಡ, ಅಂಡ್ ರಿಹರ್ಸಲ್ ಅಂತ ಹೋದ್ರೆ ಒಬ್ರು ಟೈಮ್ ಸರಿಯಾಗಿ ಬರಲ್ಲ. ಇವಾಗ್ಲೂ ಅನ್ಫಾರ್ಚುನೇಟ್ಲಿ ಇವತ್ತಿಗೂ ನಿಜ, ದೊಡ್ಡ ದೊಡ್ಡ ಹೆಸರಿಗೆ ದೊಡ್ಡ ದೊಡ್ಡ ನಿರ್ದೇಶಕರು ಅವ್ರ ಗ್ರೂಪ್ ಹೋದ್ರೆ ಇವತ್ತು ರಿಹರ್ಸಲ್ ಮಾಡೋದ್ ಬೇಡ, ಯಾರು ಬಂದಿಲ್ಲ ಅಂತಾರೆ. ಮತ್ತೇನಕ್ಕೆ ರಿಹರ್ಸಲ್ ಅಂತೀರಾ? ಅವ್ನು ಯಾರೋ ಒಬ್ಬ ಬರ್ತಾನೆ, 3 ದಿವ್ಸಕ್ಕೆ ಬರ್ತಾನೆ, ಇನ್ 4 ದಿನ ಬರಲ್ಲ, ಶೋ ಹಿಂದೆ ದಿವಸ ನಿಮ್ಮ ಅನುಭವ ತರ ನೀವು ಸ್ಟೇಜ್ ಅಲ್ಲಿ ಎಂಟ್ರಿ ತಗೊಳ್ಳೋ, ಅವ್ರು ಯಾರ ಜೊತೆಲಿ ಎಂಟ್ರಿ ತಗೊಳ್ತಾರೆ. ಈ ತರ ಮಾಡೋದಕ್ಕೆ ನಾಟಕ ಯಾಕೆ ಮಾಡ್ಬೇಕು ಅಂತ ನಂದು ಪ್ರಶ್ನೆ ಬಂತು. 1-2 ಕಡೆ ಜಗಳಗಳು ಆಯ್ತು. ಸರ್ ಅವ್ನ್ ರಿಹರ್ಸಲ್ಗೆ ಬರಲ್ಲ, ನಾನ್ ರೆಗ್ಯುಲರ್ ಆಗಿ ಬರ್ತೀನಿ, ಅವ್ನ್ ಯಾಕೆ ಎನ್ಕರೇಜ್ ಮಾಡ್ತೀರಾ? ಡಿಸಿಪ್ಲಿನ್ ಇಸ್ ಮೇನ್ ಅಲ್ವಾ? ಅಂದ್ರೆ ಇವಾಗ ನಮ್ಮ ಸೀನಿಯರ್ ಜಂಬೆ ಅವ್ರು ಎಂತ ಡಿಸಿಪ್ಲಿನ್ ಹೇಳ್ಕೊಟ್ಟಿದ್ದಾರೆ. ಸೊ ಡಿಸಿಪ್ಲಿನ್ ಇಲ್ದಿದ್ರೆ ರಂಗಭೂಮಿ ಹೆಂಗ್ ಮಾಡಕ್ಕಾಗುತ್ತೆ? ಶಿಸ್ತೇ ಇಲ್ದಿರೋ, ಶಿಸ್ತು ಕ್ರಮ ಇಲ್ದಿದ್ರೆ ಹೆಂಗೆ? ಇಲ್ಲಿ ಲಾಂಗೆಸ್ಟ್ ರನ್ನಿಂಗ್ ನಾಟಕ ಅಮ್ಮವ್ರ ಗಂಡ, ಕೈಲಾಸಂ ಅವ್ರದ್ದು. ನಾನು ಒಂದು ಸೀನ್ ಎಡಿಟ್ ಮಾಡಿದ್ ಬಿಟ್ರೆ ಒಂದು ಡೈಲಾಗ್ ಚೇಂಜ್ ಮಾಡಿಲ್ಲ. ಆಸ್ ಅವ್ರು ಬರ್ದಿರೋ ಹೆಂಗಿದ್ವಿ ಹಂಗೆ ಪ್ರೆಸೆಂಟ್ ಮಾಡ್ತೀವಿ. ಇವತ್ತಿಗೂ ಜನ ಅಷ್ಟೇ ಎಂಜಾಯ್ ಮಾಡ್ತಾರೆ. ಅದ್ಭುತ ತಾರಾಗಣ ಅನ್ಸೋ ನಮ್ಮ ಸುಷ್ಮಾ, ವಿಜಯನಗರ ಬಿಂಬ ಸುಷ್ಮಾ, ನಮ್ಮ ಚಂದನ್, ಕರ್ಕಿ ಮತ್ತೆ ರಶ್ಮಿ, 4 ಜನ. ಸೂಪರ್ ನಾಟಕ, ಮಸ್ತ್ ಮಜಾ ಮಾಡೋ ನಾಟಕ. ಅದು ನಮ್ದು ಓಲ್ಡೆಸ್ಟ್ ರನ್ನಿಂಗು.
ಆಮೇಲೆ ಕಲಾಸೋಧ ತಗೊಂಡ್ಮೇಲೆ ಅದೇ ಹೊಸ ಬೆಳಕು ಆದ್ಮೇಲೆ ಇನ್ನೊಂದು ಪ್ರಯೋಗ ಮಾಡಿದ್ವಿ, ಮಾರ್ಗೋಸ ಮಹಲ್ ಅಂತ. ಅದು ಇವತ್ತವರೆಗೂ ಜನ ಜ್ಞಾಪಿಸ್ಕೊಂತಾರೆ. 5D ನಾಟಕ, ಅಂದ್ರೆ ಸ್ಟೇಜ್ ಮೇಲೆ ರಕ್ತ ಚೆಲ್ಲಿದ್ರೆ ಜನದ ಮೇಲೆ ನೀರ್ ಸಿಡಿಯೋದು, ಸ್ಟೇಜ್ ಮೇಲಿಂದ ಒಂದು ದೆವ್ವ ಹೊಡ್ಬರೋದು UV ಲೈಟ್ ಅಲ್ಲಿ. ಆಮೇಲೆ ನಾಟಕದ ಓಪನಿಂಗ್ ಅಲ್ಲಿ ಅವನು ಈ ಪೆಪ್ಪರ್ಮೆಂಟ್ ಕೊಡ್ತಾನೆ, ಒಬ್ಬ ಕ್ಯಾರೆಕ್ಟರ್. ಅವನು ಎಂಟರ್ ಆದ ತಕ್ಷಣ, ಆಮೇಲೆ ನಾರ್ಮಲಿ ಆಡಿಯನ್ಸ್ ಎಂಟರ್ ಆದ ತಕ್ಷಣ ಫುಲ್ ಬ್ರೈಟ್ ಆಗಿರುತ್ತೆ. ನಮ್ಮ ಆಡಿಟೋರಿಯಂ ಎಂಟರ್ ಆದ ತಕ್ಷಣ ಮೊಟ್ಟೆ ಹೊಡೆದಿಟ್ಟು ಮೀನು ಕೊಳಿಸ್ಬಿಡ್ತಿದ್ವಿ. ಕೊಳಿಸ್ಬಿಟ್ಟು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಎಂಟ್ರಿ ಆಗೋ ಟೈಮಲ್ಲಿ ಮಾತ್ರ ಅಲ್ಲಿ ಮೂಲೆಯಲ್ಲಿ ಇಡ್ತಾರೆ ಗಬ್ಬು ನಾಥ. ನಾಥದಲ್ಲಿ ವಾಸನೆಯಲ್ಲಿ ಎಂಟ್ರ್ ಆಗೋರು, ಏನಿದು ವಾಸನೆ, ಒಳಗೆಲ್ಲ ಕತ್ಲೆ ಹೊಗೆ ಇವನ್ ಬೇರೆ ಅಲ್ಲಿ ನಿಂತಿರೋ ನಿಂಗೆ. ಅವನು ಒಂದೊಂದೇ ಆ ಶುಂಠಿ ಪೆಪರ್ಮೆಂಟ್ ಹಿಂಗೆಲ್ಲಾರ್ಗು ಕೊಡೋನು. ಹಂಗೆ ಸ್ಟೇಜ್ ಮೇಲೆ ಹೋಗೋನು. ಅವ್ನು ಸ್ಟೇಜ್ ಮೇಲೆ ಹೋಗಿ ಡೈಲಾಗ್ ಶುರು ಮಾಡಿದ್ಮೇಲೆ ಆಡಿಯನ್ಸ್ ಎಲ್ಲ ಕ್ಲೋಸ್, ಬಾಗಿಲು ಲಾಕ್. ಅವನು ಸ್ಟೇಜ್ ಮೇಲೆ ಹೋಗಿ ಹೇಳೋದು, ನನ್ನ ಜೊತೆ ಇಲ್ಲಿ ಎಲ್ಲ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ತರಲೆ ಮಾಡ್ತಾರೆ. ಜಾಸ್ತಿ ತರಲೆ ಮಾಡಿದವ್ರಿಗೆ ನಾನು ಈ ಶುಂಠಿ ಪೆಪರ್ಮೆಂಟ್ ಕೊಡ್ತೀನಿ. 3 ದಿವಸ ಟಾಯ್ಲೆಟ್ ಇಂದ ಹೊರಗೆ ಬರಕ್ಕಾಗಲ್ಲ. ಹಂಗ್ ಚೂರು ಸಾಕಾಗಿ ಓತ ಜನ. ಅದಾದ್ಮೇಲೆ ಇವಾಗ ಅವ್ರ ಕಾಲ್ ಹಿಂಗ್ ಇಟ್ಕೊಂಡಿರ್ತಾರೆ ಕೆಳಗೆ, ಕಾಲ್ ಕೆಳಗೆ ಮುಂದೆ ಅಂದ್ರೆ ಈಗ ಎರಡು ರೋ, ಹಿಂಗ್ 2 ರೋ ಇದ್ರೆ ಈ ರೋನಿಂದ ಹಿಂಗೆ ಒಂದ್ ದಾರ ಕಟ್ಟಿರೋದು, ಅದು ಎಳೆದ್ರೆ ಆ ದಾರ ಈ ರೋಗ್ ಬಂದು ಅಂಟ್ಕೊಳ್ಳೋದು, ಆತರ ಮಾಡಿರೋದು. ಸೊ ಹಿಂಗ್ ಕೂತಿರ್ತಾರೆ, ಅಲ್ಲಿ ಒಬ್ಬ ಎಡಗ್ ಬೀಳ್ತಾನೆ. ಅವ್ನ ಎಡಗ್ ಬೀಳ್ದ ತಕ್ಷಣ ಇಲ್ಲೊಬ್ರು ಹಿಂಗ್ ದಾರ ಎಳಿತಾರೆ, ಅವ್ರ ಎಲ್ಲಾರ ಕಾಲ್ಗೂ ಹಿಂಗ್ ಆಗುತ್ತೆ. ಸೊ ಆತರ ಬೇಜಾನ್ ಎಫೆಕ್ಟ್ಸ್ ಎಲೆ ಬೀಳುತ್ತೆ ಸ್ಟೇಜ್ ಮೇಲೆ. ಅಲ್ಲೊಂದ್ ಮೇಲ್ಗಡೆ ಈ ಗೌರಿ ಹಬ್ಬದ ಮರ ಕಟ್ಟಿ ಒಂದ್ ದಾರ ಹಿಂಗಂದ್ರೆ ಅಷ್ಟು ಮರ ಹಿಂಗಾಗೋದ್ರ ಇಡೀ ಸ್ಟೇಜ್ ಮೇಲೆ ಎಲೆಗಳು ಬೀಳೋದು. ಅಲೆಗಳು ಬಿದ್ದ ತಕ್ಷಣ ಸೈಡಲ್ಲಿ ಫ್ಯಾನ್ಗಳಿರೋದು, ಫ್ಯಾನ್ ತಿರ್ಗೋ, ಫ್ಯಾನ್ ರೆಕ್ಕೆಗೆ ಎನ್ವೆಲಪ್ ಅಂಟಿಸಿದ್ವಿ, ಎನ್ವೆಲಪ್ ಒಳಗೆ ಎಲೆ ತುಂಬಿರ್ತಾ ಇದ್ವಿ. ಅದು ತಿರುಗಿದಾಗ ಅದು ಫರ್ ಅದಿಗಾರು. ಸೊ ಈ ತರ ಸುಮಾರು ಎಫೆಕ್ಟ್ಸ್ ಮಾಡಿ ಒಂದು ದಿನ ಸೆಟಪ್ ಮಾಡ್ತಾ ಇದ್ವಿ. ತುಂಬಾ ಕಾಸ್ಟ್ಲಿ ಸೆಟಪ್ಗೆ. ಅದಕ್ಕೆ ನಾವು ಬರೀ ಫ್ರೈಡೇದ 13th ಮಾತ್ರ ಮಾಡ್ತಾ ಇದ್ವಿ. ನಾಟಕದ ಹೆಸರು 13 ಅಂತಾನೆ ಇತ್ತು, ಇಂಗ್ಲಿಷಲ್ಲಿ ಮಾಡೋಣ ಅಂತ ಬರ್ದಿದ್ದು. ಆ ನಾಟಕದಲ್ಲಿ ನಮ್ಮ ಯಾರು ರಿಷಿ, ಆಮೇಲೆ ನಮ್ಮ ಸಿಂಹ, ವಸಿಷ್ಠ ಸಿಂಹ, ನಿರಂಜನ್, ಇವರು 3 ಜನ ನಾಟಕದಲ್ಲಿ ಮಾಡಿದವರು. ಈಗ ಸೂಪರ್ ಸ್ಟಾರ್ಸ್ ಎಲ್ಲಾರು. ಈ ತರ ಅದ್ರಲ್ಲಿ ಸಂಚಾರಿ ವಿಜಯ್ ಕೂಡ ಮಾಡಿದ್ರು ಒಂದ್ ಶೋನಲ್ಲಿ. ಸೊ ಮಸ್ತ್ ಎಂಜಾಯ್ ಮಾಡಿದಂತ ದಿನಗಳು. 12 ಒರಿಜಿನಲ್ ನಾಟಕ, ಎಲ್ಲ ಯುನೀಕ್. ಈಗ ಇನ್ನೊಂದು ಮಾಡಿದ್ವಿ, ಚೇತನ ತೀರ್ಥಹಳ್ಳಿ ಅಂತ ಒಬ್ರು ಪೊಯೆಟ್ ಇದ್ದಾರೆ. ಹೌದು, ಅವ್ರ ಪೊಯಮ್ಸ್ಗೆ ನಾನು ರಿಪ್ಲೈ ಈ ತರ ಪೊಯಮ್ಸ್ ಬರ್ದು 76 ಕವನಗಳು, 76 ಕವನಗಳನ್ನ ಸೇರಿಸಿ ಒಂದು ಪ್ರೆಸೆಂಟೇಶನ್ ಮಾಡಿದ್ವಿ. 4 ಡಿಫ್ರೆಂಟ್ ಸ್ಟೇಜ್ ಅಲ್ಲಿರೋ ಕಪಲ್ಸ್ ಇಟ್ಕೊಂಡು ಅವ್ರ ಆ ಪೊಯಮ್ಸ್ ಹೇಳ್ಕೊಂಡ್ ಬರ್ತಾರೆ ಅಷ್ಟೇ. ಇಡೀ ನಾಟಕದ ಪ್ರೆಸೆಂಟೇಶನ್ ಅಷ್ಟೇ. ಅಂದ್ರೆ ಅದು ಮುಂಚೆ ಯಾರು ಮಾಡಿಲ್ಲ ನನಗೆ ಗೊತ್ತಿರಂಗೆ. ನನಗಂತೂ ಬಹಳ ಕಿಕ್ ಕೊಟ್ಟಂತ ನಾಟಕ. ಅದರಲ್ಲೂ ರಿಷಿ ಮಾಡಿದ, ಚಂದನ್, ರಾಜಶ್ರೀ, KP, ಶರತ್ ಪರ್ವತಹಳ್ಳಿ, ಆಮೇಲೆ ದೀಪದಮಲ್ಲಿ ದೀಪ ಗುಡಿ, ಅವರು News 18 ರಿಪೋರ್ಟರ್. ಸೊ 8 ಜನ ಸ್ಟೇಜ್ ಅಲ್ಲಿ ಪೊಯಮ್ಸ್. ಎಲ್ಲಾರ್ಗು ಆಶ್ಚರ್ಯ, TNS ಎಲ್ಲ ಬಂದು ನೋಡಿದ್ರು, ಏನಯ್ಯ ಇದು, ಹೇಗೆ ಸಾಧ್ಯ ಇದು? ಸಾಕಷ್ಟು ಜನ ಹೇಳಿದ್ರು, ಇದೇನ್ ಥಿಯೇಟರ್ ಅಂತೀರಾ, ಇದು ರಂಗಭೂಮಿ ಅಲ್ಲ. ಎಲ್ಲಾರ್ಗು ಒಂದೇ ಉತ್ತರ, ಸರ್ ರಂಗಭೂಮಿಯಾಗಿ ಉಳ್ಕೊಂಡಿರೋದಕ್ಕೆ ಕಾರಣ ಅದಕ್ಕೆ ಯಾವ್ದು ಫಾರ್ಮ್ ಇಲ್ಲ, ಅದಕ್ಕೆ ಯಾವ್ದು ಫಾರ್ಮುಲಾ ಇಲ್ಲ, H2SO4 ತರ ಇಲ್ಲ. ಅದು ಅಷ್ಟು ಫ್ಲೂಯಿಡ್ ಆಗಿ ನೀರ್ ತರ ರಂಗಭೂಮಿ. ಲೋಟಕ್ಕೆ ಹಾಕಿದ್ರೆ ಲೋಟದ ಶೇಪು, ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಶೇಪ್. ಅದಕ್ಕೆ ನೀವ್ ಯಾಕೆ ಫಾರ್ಮ್ ತರಕ್ ಹೋಗ್ತಾ ಇದೀರಾ, ತಪ್ಪು ಅಂತೆಲ್ಲ ಹಂಗೆಲ್ಲ ವಾದ ವಿವಾದ ಎಲ್ಲ ಮಾಡಿ ಅದನ್ನ ಈಗ ನೆಕ್ಸ್ಟ್ ಇಯರ್ ನಮ್ದು 25ನೇ ವರ್ಷ ಪ್ರಕಾಶಂದು. ಸೂಪರ್. ಸೊ ಥ್ಯಾಂಕ್ ಯು ಸರ್. ಅದನ್ನೇ ವಿಡಿಯೋ ಪ್ರಾಜೆಕ್ಟ್ ಆಗಿ ಮಾಡೋಣ ಅಂತ. ಅದಕ್ಕೆ ನೀವು ನಿಮ್ಮ ಯಜಮಾನ್ರಿಬ್ರು ಒಂದು ಕವನ ಓದ್ಬೇಕು. ಅಂದ್ರೆ ಕಪಲ್ಸ್, ಎಲ್ಲ ಕಪಲ್ಗಳ ಕವನ, 75 ಕಪಲ್ ಓದ್ತಾ ಇದ್ದಾರೆ. ನನಗೆ ಸರ್, ನಾನು ಟೈಗರ್ ಪ್ರಭಾಕರ್ ಅಭಿಮಾನಿ. ಸೂಪರ್. ಯಾವಾಗ್ಲೂ ಹೇಳ್ತಾರೆ, ನಿಮ್ಗೆ ಗೊತ್ತು, ಯಾವಾಗ್ಲೂ ಟೈಗರ್ ತರನೇ ಡೈಲಾಗ್ ಹೇಳ್ಕೊಂಡು ಸುತ್ಕೊಂಡು ಇರೋದು ನನಗೆ ಬಹಳ ಇಷ್ಟ. ಪ್ರಮೋದ್ ಶೆಟ್ಟಿಗೂ ಟೈಗರ್ ಅಂತ. ಹೌದು. ನನ್ ಪ್ರಮೋದ್ ಶೆಟ್ಟಿ ನೋಡಿದ್ರೆ ಟೈಗರ್ ನೋಡ್ದಂಗ. ನನಗೆ ಟೈಗರ್ ಪ್ರಭಾಕರ್ ಅವ್ರನ್ನ ಮೀಟ್ ಮಾಡೋ ಸಾಧ್ಯತೆ ಇತ್ತು, ಅವ್ರನ್ನ ಮೀಟ್ ಮಾಡ್ಬೋದಿತ್ತು, ಫೋಟೋ ತೆಗೆಸ್ಕೊಬೋದಿತ್ತು. ಬಟ್ ಅವ್ರ ನನ್ನ ಹೀರೋ, ಅವ್ರನ್ನ ನಾನು ಇವತ್ತು ಪರ್ಸನಲ್ ಆಗಿ ಮುಟ್ಟಿ ನೋಡಿ ಮೀಟ್ ಮಾಡ್ಬಿಟ್ರೆ ಅವರು ನನ್ನ
ಏನಂತಾರೆ ಬಲೂನ್ ಹೊಡೆದೋಗ್ಬೋದು. ಮುಟ್ಟಿದ್ರೆ ತಟ್ಟು ಬಿಡ್ತೀನಿ, ಕೈ ತೆಗಿಯೋ ಬೋಳೆ ಮಗನೇ. ಅವ್ರು ನಾನು ವಿನೋದ್ ಪ್ರಭಾಕರ್ ಅವ್ರಿಗೂ ಹೇಳಿದ್ದೀನಿ, ನಿಮ್ಮಪ್ಪ ಅಂದ್ರೆ ನನಗೆ ಬಹಳ ಇಷ್ಟ. ಸೊ ಅವರು ಅಷ್ಟೇ ವಿಲನ್ನೇ ಸರ್. ಫಸ್ಟ್ ಎಂತ ಬಿಸಿ ಬಿಸಿ ಕಜಾಯ ಸಾಂಗ್ ನೋಡಿದ್ರ, ಏನ್ ಸಖತ್ತಾಗಿ ಮಾಡಿದ್ದಾರೆ ಅಂದ್ರೆ ನಂಗೆ ಅವ್ರು ನೋಡಿದ್ರೆ ಒಂಥರ ಮಜಾ. ಟೈಗರ್ ಪ್ರಭಾಕರ್ ನೋಡಿದ್ರೆ ಅವರ ಗತ್ತು ಗಾಂಭೀರ್ಯ, ಟೈಗರ್ ಫಿಲಮ್ ಇವನ್ ಕಾಮಿಡಿನೂ ಸಖತ್ತಾಗಿ ಮಾಡ ಓ ಬೇಜಾನ್. ಸೊ ವಿಲನ್ ರೋಲ್ ಮಾಡೋದು ನಂಗೆ ಇಷ್ಟ. ಆ ಮಲಯಾಳಂ ಫಿಲಮ್ ಅಲ್ಲೂ ಅಷ್ಟೇ ಬಹಳ ಕಲ್ತೆ. ಆ ಮಲಯಾಳಂ ಫಿಲಮ್ ಅಲ್ಲಿ ಶಾಜಿ ಎನ್ಕೊಂಡು ಸರ್ ಪಾಪ ತೀರ್ಕೊಂಡ್ರು. ನನಗೆ ಬಾಂಬೆಯಿಂದ ಫೋನ್ ಬಂತು, ಕಾಸ್ಟಿಂಗ್ ಏಜೆನ್ಸಿಯಿಂದ, ಮಲಯಾಳಂ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತೀರಾ, ಡೈರೆಕ್ಟರ್ ಯಾರು, ಶಾಜಿ ಎನ್ಕರ್. ನನ್ಗೆ ಇನ್ನೇನು ಬೇಕಾಗಿರ್ಲಿಲ್ಲ. ಶಾಜಿ ಎನ್ಕರ್ ಅವರು ಪಿರವಿ, ಅವ್ರು ಕ್ಯಾಮ್ರಾಮನ್ ಆಗಿದ್ರು, ಆಮೇಲೆ ಡೈರೆಕ್ಟರ್ ಆದ್ರು. ಅವರು ಫಿಲಮ್ ಡೆಫಿನೆಟ್ಲಿ ಮಾಡ್ತೀನಿ. ನಂಗೆ ಯಾರ ಜೊತೆ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಡೀಟೇಲ್ಸೇ ಗೊತ್ತಿಲ್ಲ. ಅಂತ ಒಪ್ಕೊಂಡೆ. ಅವ್ರು ಫೋನ್ ಮಾಡಿದ್ರು, ಡೈರೆಕ್ಟರ್ ಸರ್ ಬನ್ನಿ ಮೀಟ್ ಮಾಡಬೇಕು. ನಾನೇನೋ ಆಡಿಷನ್ ಅನ್ಕೊಂಡೆ, ಆಡಿಷನ್ ಅಲ್ಲ. ಅವ್ರು ಕರೆದ್ಬಿಟ್ಟು ನನ್ನ ಪಕ್ಕ ನಿಂತ್ಕೊಂಡ್ರು. ಹಿಂಗೆ ನಾನು ನೋಡ್ಬಿಟ್ಟು, ಹೈಟ್ ಎಷ್ಟಿದ್ದೀರಾ ಸರ್? 183 ಸೆಂಟಿಮೀಟರ್. ಎಷ್ಟೇ ಆಡಿಷನ್, ಕೂದಲು ಶೇವ್ ಮಾಡ್ಬೇಕಾಗುತ್ತೆ. ಅವ್ರ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡೋದು. ನನ್ ಸರ್ ಏನ್ ಬೇಕಾದ್ರೆ ಶೇವ್ ಮಾಡ್ತೀನಿ. ನೀವ್ ಹೇಳ್ತಾ ಇದ್ದೀರ ಅಂದ್ರೆ ಶಾಜಿ ಒಂಥರ ಡ್ರೀಮ್ ಕಮ್ ಟು ಅಲ್ಲ ಸರ್. ಸೊ ಇವಾಗ ಆ ತರ ರೋಮಾಂಚನ ಆಗಿದ್ದು ನಮ್ ಕಾಂತಾರದಲ್ಲೇ ನೆಕ್ಸ್ಟ್ ನಾವು ನೀವು ಇಬ್ರು ಮಾಡಿರೋ ಫಿಲ್ಮ್. ರಿಷಬ್ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಮೊನ್ನೆ ರಣವೀರ್ ಸಿಂಗ್ ಹೇಳ್ದ, ಇಫ್ ಈ ಗೋವಾ ಸ್ಟೇಜ್ ಅಲ್ಲಿ ನನಗೂ ಚಾನ್ಸ್ ಕೊಡಮ್ಮ ನೆಕ್ಸ್ಟ್ ಫಿಲಮ್ ಅಲ್ಲಿ ಅಂತ. ಅಂದ್ರೆ ರಣವೀರ್ ಸಿಂಗ್ ಬೇಡ್ಕೊಳ್ಳೋ ಅಂತ ಚಾನ್ಸ್ ನಮ್ಗೆ ಸಿಕ್ಬಿಟ್ಟಿದೆ ಸರ್. ಖಂಡಿತ ರಿಷಬ್ಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಮಲಯಾಳಂ ಫಿಲಮ್ ಅಲ್ಲಿ ಒಂದು ಶಾಟ್ ಇತ್ತು ಸರ್. ಕ್ಯಾಮ್ರಾ ಅಂದ್ರೆ ಲಲಿತ್ ಮಹಲ್ ಪ್ಯಾಲೇಸ್ ಕಾರಿಡಾರ್ ಅಲ್ಲಿ ಇಟ್ಟಿದ್ದಾರೆ ಕ್ಯಾಮ್ರಾ. ಕಾರಿಡಾರ್ ಎಂಡ್ ಪ್ರಾಬಬ್ಲಿ ಒಂದು 300-400 ಮೀಟರ್ ಆಚೆ ಕ್ಯಾಮ್ರಾ ಇಟ್ಟು ಇಷ್ಟು ಉದ್ದ ಝೂಮ್ ಲೆನ್ಸ್ ಹಾಕ್ಬಿಟ್ಟು ಸತೀಶ್ ಜಸ್ಟ್ ಹಿಂಗೆ ಬಂದ್ಬಿಟ್ಟು ಅಲ್ಲಿ ಗೋಡೆ ಹಿಂಗಿರುತ್ತೆ, ಆ ಗೋಡೆಯಿಂದ ನಾನು ಹಿಂಗೆ ಬರ್ತೀನಿ, ಹಿಂಗೆ ಹೋಗ್ತೀನಿ, ಅಷ್ಟೇ ಶಾರ್ಟ್. ಸರ್ ಏನಕ್ಕೆ ಮಾಡ್ತಾ ಇದ್ದೀರಿ ಇದು? ಅವ್ರು ಹೇಳಿದ್ರು, ನೀನು ಒಂದು ಕ್ಯಾರೆಕ್ಟರ್ ಸಾಯಿಸೋದಕ್ಕೆ ಡಿಸೈಡ್ ಮಾಡ್ಕೊಂತೀಯ. ಸರಿ ಅಂದ್ಬಿಟ್ಟು ನಾನು ಹಿಂಗಿದ್ದೆ, ಬಂತು, ಹಿಂಗೆ ಬಂದೆ ಅಂದ್ಬಿಟ್ಟು ಹಿಂಗೋದೆ. ಕಟ್ ವೈ ಆರ್ ಯು ಆಕ್ಟಿಂಗ್ ಅಂದ್ರು. ನಾನು ಸರ್ ಏನ್ ಬರೀ ಹಿಂಗಂದೆ ಅಷ್ಟೇ ಸರ್. ನೋ ಬಾ ಹೋಗು ಅಷ್ಟೇ. ಆ ತರ ಅಂದ್ರೆ ಆಕ್ಟಿಂಗೇ ಇಲ್ಲ ಅಲ್ಲಿ, ಲಿಟ್ರಲಿ ಝೀರೋ ಆಕ್ಟಿಂಗ್. ನಮ್ಮಲ್ಲಿ ಏನಾದ್ರು ಕನ್ನಡದಲ್ಲಿ ಮಾಡೋ ಜನರಲ್ ಫಿಲಮ್ಸ್ ಅಲ್ಲಿ ಹಂಗ್ ಮಾಡ್ಬಿಟ್ರೆ ಇವನ್ ಆಕ್ಟರ್ ಎಲ್ಲ ಅಂದ್ಬಿಡ್ತಾರೆ. ಸೊ ಆ ಫಿಲಮ್ದೆ ಆಯ್ತಾ, ಶಾಜಿ ಸರ್ ಬಾಪ ಅಂದ್ರು. ನಾನ್ ಮೈಸೂರಿಗೆ ನನ್ ಜೊತೆನೆ ಬಾ ಮಾತಾಡ್ಕೊಂಡು ಹೋದ್ವಿ. ಸಾಕಷ್ಟು ಇಂಟ್ರೆಸ್ಟಿಂಗ್ ಮನುಷ್ಯ, ಎಷ್ಟು ತಿಳ್ಕೊಂಡಿದ್ದಾರೆ ಅನ್ಸ್ಬಿಡ್ತು. ಅಂದ್ರೆ ಎಲ್ಲಾ ವಿಷಯದ ಬಗ್ಗೆನೂ ಮಾತಾಡ್ತಾ ಇದಾರೆ. ನಾನು ಒಳ್ಳೆ ಮಗು ತರ ಎಲ್ಲ ಹೇಳಿದೆಲ್ಲ ಕೇಳ್ಕೊಂಡು ಹೋಗಿ ಮೈಸೂರಿಗೆ ಹೋದ್ವಿ. ಮಾರನೇ ದಿವಸ ಶೂಟು. ನಾಳೆ ಡೈಲಾಗ್ಸ್ ಇವರು ಅವರ ಅಸಿಸ್ಟೆಂಟ್ ಒಬ್ರು ಇದ್ರು, ಅವ್ರು ಹೇಳ್ಕೊಡ್ತಾರೆ. ಹೇಳಿ ಅದು ಪೀರಿಯಡ್ ಮಲಯಾಳಮೇ ಬರಲ್ಲ ನನಗೆ. ಪೀರಿಯಡ್ ಮಲಯಾಳಂ ಅಂದ್ರೆ ಹಳೆ ಕಾಲದ ಮಲಯಾಳಂ. ಸೊ ನಾನು ಅವ್ರದ್ದು ರೆಕಾರ್ಡ್ ಮಾಡ್ಕೊಂಬಿಟ್ಟು ಅದನ್ನ ಕಿವಿಗೆ ಹಾಕೊಂಡು ಮಲಗಿ ಎದ್ದು ಫಸ್ಟ್ ಸೀನ್ ಅಲ್ಲಿ ನಿಮ್ ಸರ್ವೆಂಟ್ ಬರ್ತಾರೆ. ಅವ್ರು ಬಂದು ನಿಮ್ ಚಪ್ಪಲಿ ತೆಗೆದು ಕಾಲು ಒತ್ತುತ್ತಾರೆ. ಹಿಂಗ್ ಕೂತಿರ್ತೀನಿ ನಾನು, ಹಿಂಗ್ ಕೂತಿರ್ತೀನಿ. ಬಂದ್ರು, ಎಲ್ಲ ಆಯ್ತು, ರೆಡಿ. ಸಡನ್ ಆಗಿ ನಾನು ಅಲ್ಲಿ ಕಾಸ್ಟ್ಯೂಮ್ ಹಾಕೊಂತಾ ಇದ್ದೆ. ಸಡನ್ ಆಗಿ ಇಡೀ ಸೆಟ್ ಅಲ್ಲಿ ಒಂದು ಸಂಚಲನೆ. ಮೊಮ್ಮುಖ ಬಂದ್ರು. ಯಾರು ಗೊರಿದು ಮೊಮ್ಮುಖ ಹಿಂಗೆಲ್ಲ ಆಡ್ತವ್ರೆ? ನನಗೆ ಗೊತ್ತಿಲ್ಲ. ಸರಿ ರೆಡಿನಾ, ಓಕೆ, ಒಂದು ಮಾನಿಟರ್ ಮಾಡೋಣ. ಕಾಸ್ಟ್ಯೂಮ್ ಹಾಕೊಂಡಿದಾರ, ನಾನು ಹಾಕೊಂಡಿರ್ಲಿಲ್ಲ, ಹಾಕೋತಾ ಇದ್ದೆ. ಅವ್ರಿಗೇನೋ ಮಲಯಾಳದಲ್ಲಿ ಹೇಳಿದ್ರು, ಹಂಗೆ ಕಳಿಸು ಪರವಾಗಿಲ್ಲ ಅಂದ್ರು. ನಾನು ಬಂದೆ, ಶಾರ್ಟ್ಸ್ ಹಾಕೊಂಡು, ಚಡ್ಡಿ ಹಾಕೊಂಡಿದ್ದೀನಿ, ಒಂದು ಇದೇ ತರ ಟಿ ಶರ್ಟ್ ಹಾಕೊಂಡಿದ್ದೀನಿ. ನಾನು ಹಿಂಗ್ ಬಂದೆ, ಶಾಜಿ ಸರ್ ಕರೆದ್ರಂತೆ, ಅಲ್ಲಿದ್ದಾರೆ ನೋಡಿ. ಹಿಂಗೊಬ್ರು ನಿಂತಿದ್ದಾರೆ, ಒಂದ್ ಫಿಗರ್ ನಿಂತಿದೆ. ಇಲ್ಲಿ ಅವ್ರು ಈ ಕಡೆ ಶಾಜಿ ಸರ್ ಇದ್ದಾರೆ, ಇಲ್ಲಿ ನಿಂತಾರೆ. ನಾನು ಹಿಂಗಿಂದ ನಡ್ಕೊಂಡ್ ಬಂದೆ. ಯಾರಿದ್ದಾರೆ ಅಂತ ನೋಡಿಲ್ಲ. ಸರ್ ಹೇಳಿ ಸರ್ ಅಂದೆ. ಮೀಟ್ ಮಮ್ಮೂಟಿ ಇದ್ರು. ಮಮ್ಮೂಟಿ ನನಗೆ ಮೊದ್ಲೇ ಮಮ್ಮೂಟಿ ಫ್ಯಾನ್ ಬಾಯ್. ಅವ್ರು ಹೆಂಗಿದ್ದಾರೆ ಸರ್ ಇವಾಗ್ಲು? ಹೌದು ಸರ್ ಅವ್ರು ಕನ್ನಡದಲ್ಲೇ ಮಾತಾಡೋದು. ಸೂಪರ್. ನೀವು ಕನ್ನಡದವ್ರು ಅಂತ ಗೊತ್ತಾಯ್ತು ಅಂದ್ರೆ ಮಲಯಾಳಂ ಆಕ್ಸೆಂಟ್. ಬಟ್ ಅವರು, ನಾನು ಫಸ್ಟ್ ಸೀನ್ ಏನಂದ್ರೆ, ನಾನು ಹಿಂಗ್ ಕೂತಿರೋದು, ಅವ್ರು ಬರ್ತಾರೆ, ನಂದು ಚಪ್ಪಲಿ ಬಿಚ್ಚಿ ಕಾಲು ಹೋಗ್ತಾರೆ. ನನಗೆ ಹೆಂಗೆ
ಒಂಥರ ಅವ್ರಿಗೆ ಹೇಳ್ದೆ, ಅವ್ರು ಹೇಳಿದ್ರು, ನೋಡಮ್ಮ ನೀನ್ ಆಕ್ಟ್ರು, ನಾನು ಆಕ್ಟ್ರು, ಟೆನ್ಷನ್ ಆಗ್ಬಿಡಿ, ಆರಾಮಾಗಿ ಮಾಡಿ. ಸೊ ಇದು ಅವರ ಜೊತೆ ಮಲಯಾಳದಲ್ಲಿ ಅನುಭವ. ಹಾಗೆ ಇಲ್ಲಿ ಅದೇ ಈ ಆ ರೋಲ್ ನಾನು ಯಾವತ್ತೂ ನೆನ್ಪಿಡ್ತೀನಿ. ಕನ್ನಡದಲ್ಲಿ ಬೆಲ್ ಬಾಟಮ್ ಬಹಳ ನನಗೆ ಬಹಳ ಹಿಡಿಸ್ದಂತ ರೋಲ್. ಫೋಟೋ ಫ್ರೆಂಡ್ ಅಂತ ಮಾತ್ರ ಇತ್ತು ಆ ಕ್ಯಾರೆಕ್ಟ್ರು. ನಾನು ಶೂಟ್ ಶುರು ಮಾಡಿದಾಗ ನಂದು ರಿಷಬ್ ಕೆಮಿಸ್ಟ್ರಿ ವರ್ಕ್ ಆಗಿದ್ದಕ್ಕೆ ಅದು ಕ್ಯಾರೆಕ್ಟರ್ ದೊಡ್ಡದಾಗ್ತಾ ಹೋಯ್ತು. ಅಂದ್ರೆ ಫಿಲಮ್ ಅಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಬಂದ್ಬಿಡ್ತು. ಅಂದ್ರೆ ಆಕ್ಚುಯಲ್ ಪ್ಲಾಟ್ ಬ್ರೇಕ್ ಮಾಡೋದೇ ಆ ಕ್ಯಾರೆಕ್ಟರ್ ಆಗೋಯ್ತು. ಅಂದ್ರೆ ಆ ಪ್ರಮೋದ್ ಶೆಟ್ರು ಅವರೆಲ್ಲ ಕುತ್ಕೊಳ್ಳೋದು, ಫೋಟೋ ತೆಗೆದು ಇಡೀ ಪ್ಲಾಟ್ ಅನ್ನ ಭೇದಿಸೋ ಕ್ಯಾರೆಕ್ಟರ್ ಆಗೋಯ್ತು. ನಾನು ಜಯತೀರ್ಥ ಸರ್ಗೆ ಬಹಳ, ಆಮೇಲೆ ನಮ್ಮ ದಯಾನಂದ್, ನಮ್ಮ ಟಿ ಕೆ ದಯಾನಂದ್ ಅವ್ರಿಗೂ ಥ್ಯಾಂಕ್ಸ್ ಟು ದೆಮ್. ನನಗೆ ಟಿ ಕೆ ದಯಾನಂದ್ ಅವ್ರು ಇಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ ಸರಿಯಾಗಿ ಅರ್ಥನೇ ಆಗ್ತಾ ಇರ್ಲಿಲ್ಲ. ಅವ್ರು ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಜಯತೀರ್ಥ ಸರ್ ಗೊತ್ತಲ್ಲ, ಫ್ಲೂಯಿಡ್ ಅವರು, ಸಖತ್. ಸರ್ ಇದ್ ಮಾಡ್ಲಾ ಅಂದ್ರೆ ಬೇಡ ಅನ್ನೋರು, ಇಲ್ಲ ಮಾಡು. ಸಖತ್ತಾಗಿತ್ತು, ಎಂಜಾಯ್ಡ್. ಇದು ಈ ಕ್ಯಾರೆಕ್ಟರ್ಗಳು ಬಹಳ ನೆನಪಲ್ಲಿ ಇಡ್ತೀವಿ. ನಾಟಕದಲ್ಲಿ ನಾಗೇಂದ್ರ ಶಾ ಮರ್ತೋಗಿದ್ದೆ ಸರ್. ನಾಗೇಂದ್ರ ಶಾ ಒಂದು ನಾಟಕ ಮಾಡಿಸಿದ್ರು, ಶಂಭೋ ಶಿವಶಂಕರ ಅಂತ. ಅಲ್ಲಿ ಶಂಭೋ ಶಿವ ಶಂಕರ 3 ಜನ, ಒಬ್ನೇ ನಾನು. ಸೊ 1.25 ಅವರಲ್ಲಿ 1.5 ಅವರ್ ಸ್ಟೇಜ್ ಮೇಲೆ ಇರ್ತೀನಿ. ಕಂಟಿನ್ಯೂಸ್ ನಂದೇ ಡೈಲಾಗ್ ಹಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಎಲ್ಲೆಲ್ಲ ಬೀಳ್ತೀನಿ, ಎಗಿರ್ತೀನಿ, ಫೈಟ್ ಮಾಡ್ತೀನಿ, ಜಗಳ ಆಡ್ತೀನಿ, ಎಲ್ಲ ನಾನೇ. ಇಡೀ ನಾಟಕ, ಅದು ಆ ನಾಟಕ ಶುರು ಆಗ್ಬಿಟ್ಟು ಎಂಡ್ ಆಗೋವರೆಗೂ ನಾನು ಎಲ್ಲೂ ಎನರ್ಜಿ ಡೌನ್ ಮಾಡಕ್ಕಲ್ಲ. ಅವ್ರು ಹೇಳ್ತಾರೆ, ಇವಾಗ ಮೊನ್ನೆ ಅವತ್ತು ಸಿಕ್ಕಾಗ್ಲೂ ಹೇಳಿದ್ರು, ಮಾಡ ಯಾದ್ನ ಅಂದ್ರು. ಸರ್ ಮೀಟ್ರಿಲ್ಲ ಸರ್. ಅಂದ್ರೆ ಅಷ್ಟು ಎನರ್ಜಿ ಯಾವಾಗ ಗೊತ್ತಾ ಆಯ್ತು, 10 years ಆಯ್ತು. 10 ವರ್ಷದ ಹಿಂದಿರ ಇವಾಗ ಆಗಲ್ಲ ಸರ್, ಅರ್ಧ ಸೆಂಚುರಿ ಆಗೋಯ್ತು, ಕಷ್ಟ ಇದೆ ಅಂತ ಹೇಳ್ದೆ. ಆಗುತ್ತೆ ನಿನ್ ಕೈಲಿ ಮಾಡಯ. ನಾನು ಆ ನಾಟಕದಲ್ಲಿ ಸಕ್ಕರೆ ಇಂಪಾರ್ಟೆಂಟ್ ಅನ್ನೋದು ಅರ್ಥ, ಎನರ್ಜಿಗೆ. ಬರ್ತಾ ಬರ್ತಾ ಇಂಟರ್ವಲ್ ಟೈಮಲ್ಲಿ 3 ಡ್ಯಾನ್ಸ್ ಇದೆ ಕಂಟಿನ್ಯೂಸ್, ಆಡ್ಕೊಂಡು ಡ್ಯಾನ್ಸ್ ಅಂದ್ರೆ ನಾನೇನು ಎಗ್ರಿ ಕತ್ತಕ್ಕೂ ಕೂಚುಪುಡಿ ಕಮಲ್ ಹಾಸನ್ ಟೈಪ್ ಅಲ್ಲ, ಏನೋ ಸುಮ್ಮನೆ ಹಿಂಗೆ ಅಲ್ಲಾಡೋದು, ಅದೇ ನಮಗ್ ಜಾಸ್ತಿ. ಅದನ್ನ ಮಾಡಿ ಎನರ್ಜಿ ಬಹಳ ಡೌನ್ ಆಗೋದು. ಆಗ ಶಾಸ್ತ್ರ ಹೇಳಿದ್ರು, ಬಾಯಿಗೆ ಒಂದು ಪೀಸ್ ಸಕ್ಕರೆ ಹಾಕೋ, ಕಲ್ಸಕ್ರೆ ಹಾಕೋ. ಕಲ್ಸಕ್ರೆ ಹಾಕೋತ ಇದ್ದೆ. ಆಮೇಲೆ ಕಲ್ಸಕ್ರೆ ನಂಗೆ ಅಷ್ಟು ಇಷ್ಟ ಇಲ್ಲ, ಸೊ ಮಿರಿಂಡಾ ಕುಡಿಯೋಕೆ ಶುರು ಮಾಡಿದೆ. ಇವಾಗ್ಲೂ ಕುಡಿತೀನಿ. ನಾನು ಆಕ್ಟ್ ಮಾಡ್ತಾ ಇದ್ರೆ ಅಲ್ಲೊಂದು ಮಿರಿಂಡಾ ತರಿಸಿ ಇಟ್ಕೊಂಡಿರ್ತೀನಿ, ಒಂದು ಅರ್ಧ ಲೀಟರ್. ಹೋಗ್ತಾ ಬರ್ತಾ ಒಂದೊಂದು ಸಿಪ್ ಕುಡಿತಾ ಇರೋದು ನಿಜ ಹೆಲ್ಪ್ ಆಗುತ್ತೆ. ನನಗಂತೂ ಹೆಲ್ಪ್ ಆಗುತ್ತೆ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಮಿರಿಂಡಲ್ಲಿ ಏನು ಮಿಕ್ಸ್ ಇರಲ್ಲ, ಬರೀ ಮಿರಿಂಡಾ. ಇದೇನು ಫೈನ್ ಹಾಕೋದು, ಸಾರಿ ಅದೊಂದು ಕೇಳ್ಪಟ್ಟೆ, ನಾವೆಲ್ಲೂ ಕೇಳಿರ್ಲಿಲ್ಲ. ಅದು ಇದೇನ್ ಗೊತ್ತಾ, ಶಿಸ್ತು ಪಾಲನೆಗೆ ಅಂತ ನಾವು ಮಾಡ್ಕೊಂಡಿದ್ವಿ. ನಮ್ಮ ಟೀಮ್ ನಲ್ಲಿ ರಿಹರ್ಸಲ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಹೊಸ ಬೆಳಕು ನಾಟಕ 1-2 ವರ್ಷದಿಂದ ಮಾಡಿರ್ಲಿಲ್ಲ, ಸೊ 20 ದಿನ ರಿಹರ್ಸಲ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು, ಆ 20 ದಿನದಲ್ಲಿ 5 ದಿನ ಆನ್ಲೈನ್ ರೀಡಿಂಗ್. ನಮ್ಮ ಆನ್ಲೈನ್ ವಾಟ್ಸ್ಆಪ್ ಕಾಲ್ ಅಲ್ಲೋ ಇಲ್ಲ ಗೂಗಲ್ ಮೀಟ್ ಅಲ್ಲೋ ರೀಡಿಂಗ್, ಅದಕ್ಕೇನಿಲ್ಲ. ಬಟ್ ಇನ್ ಪರ್ಸನ್ ರಿಹರ್ಸಲ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ಗಳು ಒಂದು 5 ಜನ ಇದ್ದಾರೆ, ಅವ್ರಿಗೆ ಒಂದು 5 ದಿನ. ಅದಾದ್ಮೇಲೆ ಲಾಸ್ಟ್ ಕಡೆಯ 5 ದಿನ ಎಲ್ಲಾರ್ಗು, ಅಂದ್ರೆ ಯಾರಿಗೂ ಅನ್ಯಾಯ ಮೋಸ ಆಗದಿರಕ್ಕೆ ರಿಹರ್ಸಲ್ಸ್ ಪ್ಲಾನ್ ಮಾಡ್ತೀವಿ. ಅಂಥದ್ರಲ್ಲಿ ಈ ರಿಹರ್ಸಲ್, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಸಂತೋಷ್ ಕರ್ಕಿ, ಅವ್ರ ಮನೆ ಇಲ್ಲೇ ರಿಹರ್ಸಲ್ ಮಾಡೋದು, ಮೇಲೆ ಅವ್ರ ಮನೆ ಅಂದ್ರೂ ಲೇಟ್ ಆಗುತ್ತಾರೆ ಸರ್. ಸೊ ಇದೆಲ್ಲ ನೋಡಿ ನನಗೆ ತಡ್ಕೊಳಕ್ ಆಗ್ದಿರ ಏನ್ ಮಾಡಿದೆ, ಫೈನ್ ಹಾಕಂತ ಶುರು ಮಾಡಿದೆ. ಫೈನ್ ಹೆಂಗಪ್ಪ ಅಂದ್ರೆ, ನಮ್ಮ RJ ಪಲ್ಲವಿ ರೇಡಿಯೋ ಸಿಟಿಲಿ ಇದ್ದಾಳೆ, ಅವಳು ಎಕ್ಸ್ಪರ್ಟ್ ಫೈನ್ ಕಟ್ಟೋದು. ಫಸ್ಟ್ ಬರ್ತಾನೆ ಬೋಟ ತಗೊಂಡ್ಬಿಡೋ ರಿಹರ್ಸಲ್. ಅವ್ರ ಮಾರ್ಗಸಭಾನಲ್ಲಿ ಮಾಡಿದ್ಲು ಕ್ಯಾರೆಕ್ಟರ್, ಬರ್ತಾನೆ ಬೊಂಡ ತಂದ್ಬಿಡು, ಲೇಟ್ ಆಯ್ತು ಕಣೋ ಅಂತ. ಅಂದ್ರೆ ಬೋಂಡನೇ ಫೈನ್ ಅಂತ ಅಲ್ಲ, ನಾವೇನ್ ಮಾಡಿದ್ವಿ, ಇವಾಗ ಒಂದೊಂದು ಸ್ಲ್ಯಾಬ್ ಇರೋದು ಸರ್. ಮೊದಲು ಫಸ್ಟ್ ಸ್ಲ್ಯಾಬ್ 0 to 10 minutes, ಅಂದ್ರೆ 7 ಗಂಟೆಗೆ ರಿಹರ್ಸಲ್ ಅಂದ್ರೆ 7:10 ಒಳಗ್ ಬಂದ್ರೆ ಒಂದ್ ಅಮೌಂಟು, 7:20 ಒಳಗ್ ಬಂದ್ರೆ ಒಂದ್ ಅಮೌಂಟು, 7:30 ಒಳಗ್ ಬಂದ್ರೆ ಒಂದ್ ಅಮೌಂಟು, 7:30 ಮೇಲೆ ನೀವು ಇನ್ಮೇಲಿಂದ ಬರಬೇಡಿ. ಇದು ನಮ್ ರೂಲ್ಸ್. ಅನ್ಲೆಸ್ ಅಂದ್ರೆ ಅವ್ರ ಮುಂಚೆ, ಅಂದ್ರೆ ತೀರಾ ಸ್ಟ್ರಿಕ್ಟ್ ಹಿಟ್ಲರ್ ತರ ಅಲ್ಲ, ಸ್ವಲ್ಪ ಅವ್ರ ಮುಂಚೆ ಹೇಳ್ಬೇಕು. ಇವಾಗ ನಿಮ್ಗೆ 7 ಗಂಟೆಗೆ ಸರ್ ನಾನು ಬರಕ್ಕಾಗ್ತಿಲ್ಲ ಟೈಮ್ ಸರಿಯಾಗಿ ಅನ್ನೋದು ತಪ್ಪು. ನನಗೆ ಸರ್ ಕಾರು ಟ್ರಾಫಿಕ್ ಇದೆ, 6:50 ನಿನಗೆ ಗೊತ್ತಾಗಲ್ವಾ,
7 ಗಂಟೆಗೆ ಬರೋಕ್ಕಾಗಲ್ಲ ಅಂತ ಅವಾಗ ಹೇಳ್ಬೇಕು. ಅಂದ್ರೆ ಆ ಥರ ರೂಲ್ಸ್. ಸೊ ಮುಂಚೆನೆ ಹೇಳ್ಬೋದು, ಒಂದಿನ ಮುಂಚೆ ಹೇಳಿದ್ರೆ ನಾನು ಲೇಟಾಗಿ ಬರ್ತೀನಿ ಅಂತ, ಓಕೆ ನೋ ಫೈನ್. ಬಟ್ ಟೈಮ್ಗೆ ಹೇಳ್ಬಿಟ್ಟು ಬರಲಿಲ್ಲ ಅಂದ್ರೆ ಅವಾಗ ಫೈನ್. ಸೊ ಇವಾಗ ನಡೀತಾ ಇರೋ ಸ್ಲ್ಯಾಬು ಫಸ್ಟ್ 10 ಮಿನಿಟ್ಸ್ಗೆ 50 ರೂಪಾಯಿ, ಸೆಕೆಂಡ್ 10 ಮಿನಿಟ್ಸ್ಗೆ 200 ರೂಪಾಯಿ, ಥರ್ಡ್ 30 ಮಿನಿಟ್ಸ್ ಒಳಗೆ ಬಂದ್ರೆ 500 ರೂಪಾಯಿ. ಅದಾದ್ಮೇಲೆ ಆಸ್ ಯೂಶುವಲ್ ಕ್ಯಾರೆಕ್ಟರ್ ಚೇಂಜ್. ಸೊ ಈ ಕಲೆಕ್ಟ್ ಆಗೋ ಫೈನ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಪ್ರತಿ ರಿಹರ್ಸಲ್ ನಡೆಯುವಾಗ ನಾರ್ಮಲಿ ಟೀ ಬಿಸ್ಕೆಟ್ ಬೇರೆ ರಿಹರ್ಸಲ್ಗಳಲ್ಲಿ, ನಮ್ಮ ರಿಹರ್ಸಲ್ ಅಲ್ಲಿ ಬೋಂಡಾ, ಬಜ್ಜಿ, ಬೇಲ್ಪುರಿ, ಪಾನಿಪುರಿ, ಪೈನಾಪಲ್ ಚಾಟ್ ಎಲ್ರಿಗೂ ಅವರಿಗೂ ಸೇರಿಸಿ ಎಲ್ಲ ಫೈನ್ ಕಟ್ಟವ್ರು. ಅದಕ್ಕೆ ಅಲ್ವಾ ಫೈನ್ ಕಟ್ಟೋದು. ಆ ಫೈನ್ ಅಲ್ಲಿ ಕಲೆಕ್ಟ್ ಆಗಿ ಆಕ್ಚುಲಿ ಹೊಸ ಬೆಳಕು ಟೈಮಲ್ಲಿ ಹೊಸ ರೆಕಾರ್ಡ್ ಫೈನ್ ಜಾಸ್ತಿ ಆಗಿದ್ರಿಂದ ಸೊ 3,000 ಚಿಲ್ಲರೆ ಕಲೆಕ್ಟ್ ಇತ್ತು. ಸೂಪರ್ ಕೊಡ್ತಾರೆ ಅವರು. ಬಾಡಿಗೆನೆ ಬಂದೋಯ್ತು. ಅಯ್ಯೋ ಸಾರ್ ಎಲ್ಲಿ ಸಾರ್ 3,000 ಥಿಯೇಟರ್ ಕೊಡ್ತಾರೆ ಈಗ? ಅಲ್ಲ ರಂಗಶಂಕರ ಬಿಡಿ, ಕಲಾಕ್ಷೇತ್ರ ಬಿಡಿ, ಅಲ್ಲಿ ನಮ್ಮಂತವ್ರು ಎಲ್ಲಿ ಸಿಗುತ್ತೆ? ಸೊ ಅದು ಸರಿ, 3,000ದಲ್ಲಿ ಅದೇ ಒಂದ್ಸಲ ಕರೆಕ್ಟ್ ಆಗಿ ಹೋಗಿ ನೀವು ಪಾನಿಪುರಿ ಗಾಡಿ ಹತ್ರ ಒಂದ್ 20 ಜನ ನಿಲ್ಸಿ 1,000 ರೂಪಾಯಿ ಆಗೋಗುತ್ತೆ. ಹೌದು ಎಲ್ಲ ನಮ್ಮ ಹುಡುಗರು ಗೊತ್ತಲ್ಲ, ಹೌದು. ಅವ್ರು ಒಂದು ಪಾನಿಪುರಿಗೆ ಹೊಟ್ಟೆ ತುಂಬಿ ತೃಪ್ತಿ ಪಡ್ತಾವ ಇಲ್ಲ, ಒಂದು ಬೈಟು ಬೇಲು, ಒಂದು ಮಸಾಲೆ, ಬೈಟು ಪಾನಿ, ಎಲ್ಲಾರು ತಿಂದ್ರೆ ಮುಗಿದೈತಲ್ಲ, 3,000 ಎಗರೋಯ್ತು. ಸೂಪರ್, ಅದು ಐಡಿಯಾ ಒಳ್ಳೆ ಐಡಿಯಾ ಇದು ಸರ್. ಅದು ಪಾಲಿಸ್ಬೇಕಲ್ಲ ಸರ್, ನಾನು ಹೇಳಿ ತಲೆ ಕಟ್ಟೋದು ಯಾರು ಮಾಡಲ್ವಲ್ಲ. ನಮ್ ಬೇರೆ ಟೀಮ್ ಹೋದಾಗೆಲ್ಲ ಎಲ್ಲಾ ಟೀಮ್ದು ಇದೆ ಕತೆ ಸರ್. ಅಲ್ವಾ? ನನ್ಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಹೆಂಗೂರು ಇವ್ರು ಇಷ್ಟು ವರ್ಷ ನಾಟಕ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನಲ್ಲ ನಾವು ಇಷ್ಟು ಕಷ್ಟಪಟ್ಟು ರಿಹರ್ಸಲ್ ಮಾಡಿದ್ರು ಅಲ್ಲಿ ಮಿಸ್ ಹೊಡಿಯುತ್ತೆ. ಹೆಂಗ್ ಮಾಡ್ತಾರ ಸರ್? ರಿಹರ್ಸಲ್ಲೇ ಇಲ್ದಿರ ಬರ್ತಾರಲ್ಲ ಸರ್ ಶೋಗೆ. ಅದು ಕಾನ್ಫಿಡೆನ್ಸ್, ಕೆಟ್ಟ ಕಾನ್ಫಿಡೆನ್ಸ್ ಸರ್ ಅದು. ಕೆಟ್ಟ ಕಾನ್ಫಿಡೆನ್ಸ್. ಅವ್ರಿಗೆ ಓಕೆ ಸರ್, ಮಿಕ್ಕವ್ರದ್ದು ಕತೆ ಹೇಳಿ ಸರ್. ನಾವಲ್ಲಿ ಹೋಗಿರ್ತೀವಿ ಸ್ಟೇಜ್ ಮೇಲೆ, ನಿಮ್ದೇ ಅನುಭವ. ಇವಾಗ ಹೇಳಿದ್ರಲ್ಲ ಹಂಗೆ, ನೀವು ಸ್ಟೇಜ್ ಮೇಲೆ ಹೋಗ್ತೀರಾ, ಸಡನ್ ಆಗಿ ಇಬ್ರು ಬಂದು ನಿಂತ್ಕೊಂಡ್ರೆ ಏನ್ ಮಾಡ್ತೀರಾ? ಇಲ್ಲ, ಶಿಸ್ತಿರ್ಬೇಕು ಸರ್. ನಾವು ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ, ಹಳೆ ಕಾಲದವ್ನು ಅನ್ಕೊಳ್ರಿ, ಶಿಸ್ತಿಲ್ದಿರ ನಾಟಕ ಗೀಟ ಮಾಡ್ಬಾರ್ದು. ಅದಕ್ಕೆ ನಿಮ್ಗೆ ಫಸ್ಟ್ ರಾಜನ್ ಪಾತ್ರ ಸಿಕ್ಕಿತ್ತು. ನೀನ್ ಮುಂದೆ ಬರ್ಬೇಡ, ಅದೇ ಶಿಸ್ತಿಂದ ನೀವು ಅದೇ ಶಿಸ್ತು ಆಕ್ಚುಲಿ ನೋಡಿ. ಕರೆಕ್ಟ್. ಎಸ್.